ಎಲ್ಲರಿಗೂ ನಮಸ್ಕಾರ. ಮ್ಯಾಜಿಕ್ ಮಿಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಲಸಂದೆ ಕಾಳಿನ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಲಸಂದೆ ಕಾಳು ಗೊಜ್ಜಿಗೆ ಬೇಕಾಗಿರೋಂಥ ಐಟಮ್ನ ತೋರಿಸ್ತಾ ಇದ್ದೀನಿ. ಇದು ಅಲಸಂದೆ ಕಾಳು, ಹಸಿ ಅಲಸಂದೆ ಕಾಳು ಈ ರೀತಿ ಇರುತ್ತೆ. ಅದನ್ನು ತಂದು ಬಿಡಿಸಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಎಣ್ಣೆ, ಒಗ್ಗರಣೆಗೆ ಜೀರಿಗೆ, ಉಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಅರಿಶಿನ ಪೌಡರ್ ಮತ್ತು ಗರಂ ಮಸಾಲ ಪೌಡರ್, ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲೆ ಪದಾರ್ಥ ತೋರಿಸ್ತೀನಿ ನೋಡಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ ಪೌಡ್ರ್, ಸ್ವಲ್ಪ ನೀರು. ಹೀಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು 3 ಸ್ಪೂನ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು. ಒಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು 3-4 ಪೀಸು ಬೆಳ್ಳುಳ್ಳಿ, ಒಂದು 2 ಪೀಸ್ ಶುಂಠಿ. ಇದನ್ನೆಲ್ಲ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನೈಸಿಗಿರಲಿ, ಪೇಸ್ಟು ಈ ರೀತಿ ಬರುತ್ತೆ. ಆಮೇಲೆ ಕುಕ್ಕರ್ ಕಾಯ್ದಿದೆ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ 1/2 ಸ್ಪೂನ್ ಜೀರಿಗೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ಜೀರಿಗೆ ಸೀದೋಗುತ್ತೆ, ವಾಸನೆ ಕೆಟ್ಟೋಗ್ಬಿಡುತ್ತೆ. ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಲಿ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಏನೂ ಸೀದೋಗಲ್ಲ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಕೂಡ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ. ಓಕೆ, ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಧಾನವಾಗಿ ಮೆದು ಫ್ರೈ ಮಾಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಅಲಸಂದೆ ಕಾಳು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ನೀವು ಬೇಕಾದರೆ ಆಲೂಗೆಡ್ಡೆ ಆ ಥರ ತರಕಾರಿಗಳು ಸೇರಿಸ್ಕೋಬೋದು. ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ 1 ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು ನಾನು. ಖಾರ ಕಡಿಮೆ ಯೂಸ್ ಮಾಡೋದು. ನೀವು ಬೇಕಾದರೆ ಹಾಕ್ಕೊಬೋದು ಸ್ವಲ್ಪ ಜಾಸ್ತಿ. ಧನಿಯಾ ಪೌಡ್ರ್ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ಪೌಡ್ರುಗಳು ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಆಗ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆ ಒಂದು 5 ನಿಮಿಷ ಫ್ರೈ ಆಗಬೇಕು. ಯಾಕಂದರೆ ನಾವೆಲ್ಲ ಹಸಿ ಮಸಾಲೆ ರುಬ್ಕೊಂಡಿದ್ದು. ಈ ಥರ ಫ್ರೈ ಮಾಡೋದ್ರಿಂದ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಒಂದು 5 ನಿಮಿಷ ಕ್ಲೀನಾಗಿ ನಿಧಾನವಾಗಿ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ. ನೀವು ಐಯಲ್ಲಿ ಇಟ್ಬಿಟ್ರೆ ಬೇಗ ತಳ ಹಿಡ್ಬಿಡುತ್ತೆ. ನೋಡಿ, ಮಸಾಲೆ ಎಲ್ಲ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಈಗ ನೀವು ಸ್ವಲ್ಪ ಮಸಾಲೆ ನೀರು ಹಾಕ್ಕೊಳ್ಳೋದು, ಜಾರು ತೊಳೆದ್ಬಿಟ್ಟು ನೀರು ಹಾಕ್ಕೊಬೋದು. ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ನೀವು ಅಷ್ಟು ನೀರು ಸೇರಿಸ್ಕೊಬೋದು. ಗ್ರೇವಿ ಥರ ಬೇಕಂದ್ರೆ ಆದಷ್ಟು ನೀರು ಕಡಿಮೆ ಇರಲಿ. ಅದು ವಿಷಲ್ ಬಂದಮೇಲೆ ಗರಂ ಮಸಾಲ ಸ್ವಲ್ಪ ಸೇರಿಸಿ ಒಂದು 1/2 ಸ್ಪೂನ್ ಆದರೆ ಸಾಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ವಿಷಲ್ ಬಂದಮೇಲೆ ಗಟ್ಟಿ ಆಗಿಬಿಡುತ್ತೆ. ಗ್ರೇವಿ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು. ಇದಕ್ಕೆ ತಿಕ್ನೆಸ್ ನೋಡ್ಕೊಳ್ಳಿ, ಉಪ್ಪು ಖಾರ ನೋಡಿ. ನೀರು ಬೇಕಾದರೆ ಸೇರಿಸ್ತಾ ಇದ್ದೀನಿ. ನಮಗಿನ್ನೊಂದು ಸ್ವಲ್ಪ ತಿಕ್ನೆಸ್ ನೋಡಿಕೊಂಡು ಸ್ವಲ್ಪ ನೀರು ಸೇರಿಸಿದ್ದೀನಿ. ಇದ್ರ ಜೊತೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಮಗೆ ಬೇಡ ಅಂತೇಳಿ ನಾನು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಸಿಂಪಲಾಗಿ ನೀವು ಸಂಜೆ ಟೈಮಲ್ಲಿ ಚಪಾತಿಗೆ ಈ ಗ್ರೇವಿ ಮಾಡ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಇಡಿ. ನೋಡಿ, ಓಪನ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಗ್ರೇವಿ ರೆಡಿ ಇದೆ. ಗ್ರೇವಿ ಹಾಕ್ಕೊಂಡು ಅನ್ನಕ್ಕಾದರೆ ಹಾಗೆ ಕಲ್ಸ್ಕೊಬೋದು. ಚಪಾತಿ ಜೊತೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಲೆಮನ್ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.